ಸರ್ ಇದೊಂದು RSS 100 ವರ್ಷಗಳ ಇತಿಹಾಸ ಇರುವಂತಹ RSS ಸಂಘ ಪರಿವಾರ ಇವತ್ತು ಬ್ಯಾನ್ ಮಾಡ್ಬೇಕಂತಂದ್ರೆ ಯಾವ ಕಾರಣಕ್ಕಾಗಿ ಹೇಳ್ಕತ್ತಾರ ಇವರು. ಇವತ್ತು ಪ್ರಿಯಾಂಕ್ ಖರ್ಗೆ ನಿಮ್ಗೆ ಜಿಗಿಟ ಇದ್ರೆ ಹಿಂದೂ ಸಂಘಟನೆ ಮಾಡಿ ತೋರಿಸ್ರಪ್ಪ ನೀವು. ಕೇವಲ ಒಂದು ಸಮುದಾಯಕ್ಕೆ ಓಲೈಕೆ ಮಾಡೋ ಒಂದು ಬಿಟ್ಟು RSS ಅಂದ್ರೆ ನೀವು RSS ಬಗ್ಗೆ ಮಾತಾಡಿ ಪಾಪ್ಯುಲರ್ ಆಗಿ ತಿಳ್ಕೊಂಡ್ರೆ ಹುಚ್ಚರೆ ಇವತ್ತು ಅಷ್ಟು RSS ಬಗ್ಗೆ ಮಾತಾಡಿದ್ರೆ ಇವತ್ತು ನೀವು ಯಾಕೆ ಅಲ್ಲಿ ಬಿಲ್ನ ಹೋಗಿ ಕುಂತಪ್ಪ ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ತಗೊಂಡ್ರಿ? ನಿಮ್ಮೊಬ್ಬರೇ RSS ಬಗ್ಗೆ ಖಂಡನೆ ಮಾಡಿದ್ರು, ವಿರೋಧ ಮಾಡಿದ್ರು. ನಿಮ್ಮ ಕಾಂಗ್ರೆಸ್ ಪೂರ್ಣ RSS ಬಗ್ಗೆ ಮಾತಾಡಿ ನಾವು ಏನೋ ರಾಜಕೀಯ ಮಾಡಕೊಂಡ್ರಿ. ಇದ್ರಾಗ ಹಿಂದೂ ಧರ್ಮದ RSS ಬಗ್ಗೆ ರಾಜಕೀಯ ಮಾಡಕೊಂಡ್ರಿ. ಈ ರಾಜಕೀಯ ಮಾಡೋದು ಬಿಡ್ರಿ. ನೀವು ಒಬ್ಬ ಜವಾಬ್ದಾರಿಯುತ ಸ್ಥಾನ ಇರುವಂತ ಖರ್ಗೆ ಅವರು ಇವತ್ತಿಲ್ಲ ನಾಳೆ ಮನೆ ಹೋಗ್ತೀರಿ. ಇದನ್ನ ತಿಳ್ಕೊಂಡು ಕೆಲಸ ನಿಮ್ಗೆ ಜಿಗಿಟಿದ್ರೆ ನೀವು ಮಾಡ್ರಿ. ಇಂಥ ಸಂಘಟನೆ ಹಿಂದೂ ಸಂಘಟನೆ ನೀವು ಮಾಡಲ್ಲ. ಆದ್ ಬರೋದಲ್ಲಿ ನಿಮ್ಗೆ ಯಾಕೆ ಹೆದರಿಕೆ ಐತಿ? ಹಿಂದೂಗಳಿಗೆ ಒಂದಾದಂದ್ರೆ ನಮ್ದು ಪುಂಕಿ ಬಂದಾಕತ್ತಲ್ಲ ಅಂತೇಳಿ ಅದಕ್ಕೆ ದಯವಿಟ್ಟು ಮಾತಾಡ್ಬೇಕಾದ್ರೆ ಮೊದ್ಲಕ್ಕೆ ನೀನು ತಿಳ್ಕೊಬೇಕಾಗಿತ್ತು. ಏನಪ್ಪಾ RSS ಬಗ್ಗೆ ಮಾತಾಡಿ ಇವತ್ತು RSS ಬಗ್ಗೆ ಮಾತಾಡಿದಾಗ ಇವತ್ತು ಪೊಲೀಸ್ ಸ್ಟೇಷನ್ ತಗೊಂಡು ಕೆಲಸ ಮನ್ಯಾಗ ಕುಂತಿದ್ದೆ. ನಾಚಿಗೆ ಬರ್ಬೇಕು. ನೀವು ಒಬ್ಬ ಜವಾಬ್ದಾರಿಯುತ ಸ್ಥಾನದಾಗಿರುವಂಥ ಮನುಷ್ಯನೇ ನಾಚಿಗೆ ಬರಬೇಕು. ಇವತ್ತು ಶಾಲಾ ಕಾಲೇಜು ಮತ್ತು ಸರ್ಕಾರಿ ಅಧಿಕಾರಿ ಆಫೀಸ್ಗಳನ್ನು ನೀವು ಅಲ್ಲಿ ಪರ್ಮಿಷನ್ ಕೊಡೋಂಗಂತೆ. ಯಾಕೆ ಈ ಸರ್ಕಾರಿ ಜಾಗ ಎಲ್ಲ ನಿಮ್ಮ ಅಪ್ಪನ ಆಸ್ತಿ ಅಥವಾ ನಿನ್ನ ಆಸ್ತಿ ಇವತ್ತು ನಮ್ಮ ಸಾರ್ವಜನಿಕ ಆಸ್ತಿ ಇದು. ಇದ್ರಾಗ ನೀವು ಅದಕ್ಕೆ ರಾಜಕೀಯ ಮಾಡಬೇಡ್ರಿ. ದಯವಿಟ್ಟು RSS ಬಗ್ಗೆ ಬಟ್ ಮಾಡೋದಲ್ಲ, ಕಣ್ಣೆತ್ತು ನೋಡಬೇಡ್ರಿ. ಮುಂದಿನ ದಿನಗಳಲ್ಲಿ ಏನಾಗೋದು ಅನಾಹುತ ಆಗುತ್ತದೆ ಅದಕ್ಕೆ ನೀನೇ ಜವಾಬ್ದಾರಿ ಆಗ್ತೀಯಾ ಪ್ರಿಯಾಂಕ್ ಖರ್ಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು.